ರಾಜಾದಿರಾಜ ಚಂದ್ರಗುಲ ಚಕ್ರವರ್ತಿ ಹಸ್ತಿನಾವತಿಯ ಮಣಿಮುಕುಟ ಸರ್ಪಭೂಷಣ ಚಲದಂಕ ಮಲ್ಲ ಕುರುಕುಲದ ಅರಸ ದುರ್ಯೋಧನ ಸಾರ್ವಭೌಮಕ್ಕಿ ಜೈ ಬರ ಜೈ ಬರ ಜೈ ಬರ. ಕೀರ್ತಿ ಜ್ಯೋತಿ ಗುರು ಪಿತಾಮಹರಿಗೆ ಈ ದುರ್ಯೋಧನ ಮಾಡುವ ನಮನಗಳು. ಇನ್ನು ಗುರು ದ್ರೋಣಾಚಾರ್ಯರಿಗೆ ಈ ಕೌರವೇಶ್ವರ ಮಾಡುವ ನಮನಗಳು. ಈ ದಮನಿಗಳಲ್ಲಿ ಕುರು ರಕ್ತಕೊಂಡೆ ಅಂತಿಕೊಂಡಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ ಬಾನನ್ನಾಲಂಘಿಸು. ಇನ್ನು ಕಾಲಕ್ಕೆ ತಕ್ಕ ಸಲಹೆಗಳನ್ನು ನೀಡುತ್ತಾ ತನ್ನೆರಡು ಕಣ್ಣುಗಳಂತೆ ನೋಡಿಕೊಂಡಿರುವ ಮಾವಾಶಕರೇ, ಇನ್ನು ನನಗೆ ವಜ್ರ ಕವಚದಂತೆ ಕಾದು ಕುಳಿತಿರುವ ನನ್ನ ಪ್ರಿಯ ಮಿತ್ರ ಕರ್ಣ ಬಾನನ್ನಾಲಂಘಿಸು. ಇನ್ನು ಅತಿ ಇಷ್ಟ ಬಲಶಾಲಿಯಾದ ಮಾವ ಸೈಂಧವ, ಇಂಥ ವೀರಾದಿ ವೀರರು ಇರುವಾಗ ಈ ಪಾಂಡವರು ಸಾಟಿಯೇ ಸಾಧ್ಯವಿಲ್ಲ. ಮುರುಗಲಾಂಚನ ಮೆರಗು ಸ್ವರ್ಗಾಧಿಪತಿಗೆ ಸರಿಹೋಲುವಂತಿದೆ. ಮುರುಗಲಾಂಚನ ಮೆರಗು ಸ್ವರ್ಗಾಧಿಪತಿಗೆ ಸರಿಹೋಲುವಂತಿದೆ. ಕಾಂತವರ ಸಂಪನ್ನ ದೀಪ್ತಿ ಮನೆಯೊಗ್ಗಿದ ಸುಯೋಧನ ನಿಪ್ಪನ ನಿಜ್ಜರೇಂದರಿಗೆ ಸಹೋದರ ದುಶ್ಯಾಸನಾದಿಗಳಿರಲು ಏನೇನೆಗೆ ಶಿರಸಿಂಧು ತನಯ ಗುರುವಂದನ ನಿಲಯ ಹೊಲರೆ ಬೆರೆದೆ ಸುಂದರಿ ಹೊಲರೆ ಬಲರೆ ಹೊಲರೆ ಬೆರೆದೆ ಸುಂದರಿ
ಮಾಡಿ ಹರಿಗಳ ಶಿಲೆಗಳ ದಳ ದಳ ಮುರಿವೆ 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 ಹೊಲರೆ ಬರುವುದು ಇದರೆಯೋ ಹೊಲರೆ ಹೊಲರೆ ಬರುತ್ತಾ ಹೊಲರೆ ಬರುವುದು ಹೊಲರೆ ಹೊಲರೆ ಪರಮ ಪೂಜ್ಯರೇ, ದುರ್ಯೋಧನ, ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕರೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿರಂತೆ. ಅರಣ್ಯದಲ್ಲಿ ನಾಗರಿಕರಂತೆ ವಾಸ ಮಾಡಿಕೊಂಡಿರುವ ಅವರ ಅಟ್ಟಾಸರ ಎಷ್ಟು ಮಟ್ಟಿಗೆ ಹೆಚ್ಚಿರುವುದೆಂದು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನೇ ಕೊಡದ ಹೋದ ಪಕ್ಕದಲ್ಲಿ ಯುದ್ಧವೂ ಸಿದ್ಧವಲ್ಲವೇ? ತಾತ, ದುರ್ಯೋಧನ, ಏನು ಹೇಳಿದಿರಿ? ಯುದ್ಧವೇ ಯುದ್ಧ. ನನ್ನ ಬಳಿ ಹನ್ನೊಂದು ಅಕ್ಷಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮೊದಸಿದ ಆನೆ ಕಲೆ ಸಿಕ್ಕಿ ಬಾಳೆಹಣ್ಣಿಂದ ಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ನಮ್ಮ ಯಜ್ಞ ಕಾರ್ಯಗಳನ್ನು ಪ್ರಾರಂಭಿಸಲು ಕರ್ಮೋಪದೇಶಕರಾರು? ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ ನಮಗೇಕೆ ಚಿಂತೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಹೆದರಿಗೆ ಬೆಳೆದ ನಮಗೇಕೆ ಅದರ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮನು ಬರುತ್ತಿರುವನು. ಯಾರು? ಪುರುಷೋತ್ತಮನೇ ಬರಲಿ. ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಧನ ಕಾಯುವ ಗೋಪಾಲನು ಪುರುಷೋತ್ತಮನು ನೇರವಾಗಿ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಒಬ್ಬ ದಾಸಿ ಪುತ್ರನ ಮನೆಗೆ ಹೋದನಂತೆ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಓ ವಿದುರ, ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಪಥ್ಯವು ರುಚಿಸುವಂತೆ ಅಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣದ ಕಾಲವು ಸಮೀಪದಲ್ಲಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಉಪ್ಪುಪ್ಪಿ mere mere ಕೊಪ್ಪು ಮಾತನಾಡಿ ಉಪ್ಪುಪ್ಪಿ mere mere ಕೊಪ್ಪು ಮಾತನಾಡಿ ಎಪ್ಪುಡಿ ಯಾರು ಇಪ್ಪ ಬಿಡಿಯನ ಎಪ್ಪುಡಿ ಯಾರು ಇಪ್ಪ ಬಿಡಿಯನ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಕೈಯನ. ವಿದುರ, ಸಕಲ ವೀರನಿಂದ ಪರಿವೃತ್ತಾದ ಈ ದುರ್ಯೋಧನಿಗೆ ಒಬ್ಬ ದಾಸಿ ಪುತ್ರನ ನೀತಿ ವಚನ ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು. ಈ ವಿದುರನ್ನು ಕೂಡಲೇ ಹೊರೆಯಿಂದ ದೂಡಿ ಬಿಡು. ಎಲ್ಲವೋ ವಿದುರ, ಎಲ್ಲರಂತೆ ಸುಮ್ಮನೆ ಕುಳಿತಿರೋಕಾಗೋದಿಲ್ಲವೇನೋ? ಸಾಕು ದೂರಿನ ದುರಾಗದ ಸರ್ಕ, ಸಾಕು ದೂರಿನ ದುರಾಗದ ಸರ್ಕ, ಸರಸಗಲು ವಿರಸ ವಯಸ್ಸುವ ಸರಸಗಲು ವಿರಸ ವಯಸ್ಸುವ, ಸಾಕು ದೂರಿನ ದುರಾಗದ ದುರಾಗದಲು ಸರ್ಕ, ದುರಾಗದಲು ಸರ್ಕ, ಮಾನಹಾನಿಯಾಗೈದು ನಮ್ಮಲ್ಲಿ ವಿದುರ, ಮಾನಹಾನಿಯಾಗೈದು ನಮ್ಮಲ್ಲಿ ಪರಿಪರಿಯಿಂದಲೇ ಬದಲುವಯ, ಪರಿಪರಿಯಿಂದಲೇ ಬದಲುವಯ, ಸಾಕು ದೊರಿನ ದುರಾಗದಳ ಸರಸ, ದುರಾಗದಳ ಸರಸ, ಸಾಕು 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 ದುರಾಗದಳ ಸರಸ. ಎಲ್ಲವೋ ವಿದುರ, ನಮ್ಮಣ್ಣನ ಆಜ್ಞಾನಿಸಿರುವ ಹಾಗೆ ಈ ಕೂಡಲೇ ಈ ರಾಜ್ಯಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ
ಸಮರ್ಥವಾದಿತ್ತು. ಎಚ್ಚರ. ನನ್ನನ್ನು ಸಭೆಯಿಂದ ಅಲ್ಲಿ ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲು ಇಟ್ಟಿದ ಈ ಧನಸ್ಸನ್ನು ಈಗಲೇ ಮುರಿದು ನಾಶವಾಗುವ ತನಕ. ಪ್ರಮಾದವಾಯಿತು. ದುರ್ಯೋಧನ ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆತನು ಯುದ್ಧರಂಗದಲ್ಲಿ ನಿನ್ನ ಸಹಾಯಕ್ಕೆ ನಿಂತಿದ್ದೇ ಆಗಿದ್ದಲ್ಲಿ 3 ಲೋಕಗಳಲ್ಲಿಯೂ ನಿನ್ನ ಜಯಿಸತಕ್ಕ ವೀರನಿಲ್ಲದಂತಾಗಿತ್ತು. ಕರ್ಣ, ಈತನ ಕೊಟ್ಟು ಬದಲಿಗೆ ನೀನು ಎದುರುವಂತಾಯ್ತಲ್ಲ. ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳು ಪೆರೆನುತ ಶಪಥನ ನಾಂತು. ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳು ಪೆರೆನುತ ಶಪಥನ ನಾಂತು. ಮಹೇಶ್ವರ ಕುವರನ ಮೆಚ್ಚಿಸಿ ವರಮಹೇಶ್ವರ ಕುವರನ ಮೆಚ್ಚಿಸಿ ವರಚಾಪವು ನನಗೆ ಸಮರಾರಿರರೇ. ಕರ್ಣ, ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರನು. ಈಗ ಈತನಿಂದ ಆಗಂತ ಪ್ರಯೋಜನಗಳಾದ್ರೂ ಏನು? ಈಗೆಲ್ಲರೂ ಕೇಳಿರಿ. ದೂತನಾಗಿ ಬಂದಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಸಭೆಯಿಂದ ಹೊರಗೆ ದೂಡಬೇಕಾಗುವುದು. ಎಚ್ಚರ ಸಹೋದರ ದುಶ್ಯಾಸನ. ಅಗ್ರಜ, ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದಿನಲ್ಲ, ಸಿದ್ಧಪಡಿಸಿದ್ಯಾ? ಸಿದ್ಧವಾಗಿದೆ ಅಗ್ರಜ. ಎಲ್ಲಿ ಅದನ್ನು ಕೊಡು. ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ, ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ಈ ದುರ್ಯೋಧನನೆಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ನನ್ನನ್ನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಸ್ಪರ್ಶಿಸಿ ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ ಜಾಗೃತಳಾಗು. ಚೀಚಿ ಚಕ್ರವರ್ತಿ, ಇದೇನಯ್ಯ? ದೂತನಾಗಿ ಬಂದ ನನಗೆ ನೀನು ನಮಸ್ಕರಿಸುವುದೇ? ಭರತ ಕುಲ ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ಹೇಳಿದ್ದರೆ ನಾನೇ ನಿನ್ನ ಬಳಿ ಬರುತ್ತಿದ್ದನಲ್ಲ. ನನಗೂ ಇದೇ ಅನುಮಾನ. ಶಕುನಿ, ಸಾರ್ವಭೌಮ ಸಿಂಹಾಸನದಿಂದ ಉರುಳಿ ಬಿದ್ದನೋ ಅಥವಾ ಶಕುನಿ ಕೃಷ್ಣ ನಿನ್ನ ಯಂತ್ರ ಮಂತ್ರ ತಂತ್ರಗಳಿಗೆ ಬಗ್ಗೋನಲ್ಲ ನನ್ನ ಸೋದರಳಿಯಾದ ಕೃಷ್ಣ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೆಂದು ಪರಿಶುದ್ಧ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದು ಹೆಮ್ಮೆ ಪಡಬೇಡ. ನಾನು ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಗೆ ನಿನಗಲ್ಲ. ನಾನೇನು ನಿನ್ನಂತ ದನ ಕಾಯೋ ಗೊಲ್ಲನೆಂದು ತಿಳಿದೆಯಾ? ನೇರವಾಗಿ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಗುಣವಾಗಿ ಒಬ್ಬ ದಾಸಿ ಪುತ್ರನ ಮನೆಗೆ ಹೋದೆಯಂತೆ. ನನ್ನನ ಮನೆಗೆ ಬರಲು ನಿನಗೆ ನಾಚಿಕೆ ಆಯ್ತಲ್ಲವ? ಭೀಷ್ಮಾಚಾರ್ಯರಿದ್ದರಲ್ಲವ, ಅವರ ಮನೆಗೆ ಆದರೂ ಹೋಗಬೇಕಾಯ್ತು. ಇನ್ನ ಗುರುಗಳಾದ ದ್ರೋಣಾಚಾರ್ಯರಿದ್ದರಲ್ಲ, ಅವರ ಮನೆಗೆ ಆದರೂ ಹೋದೆಯಾ? ಇನ್ನ ಯುವರಾಜ ಆದ ದುಶ್ಯಾಸನ ನಮ್ಮ ಸಹೋದರ ಇದ್ದನಲ್ಲ, ಅವನ ಮನೆಗೆ ಆದರೂ ಹೋದೆಯಾ? ಆಧರಿಸುವವರನ್ನೆಲ್ಲ ಬಿಟ್ಟು ಒಬ್ಬ ದಾಸಿ ಪುತ್ರನ ಮನೆಗೆ ಹೋದೆಯಂತೆ. ಸ್ವಾಗತ.
ಸುಸ್ವಾಗತ. ಪಾಂಡವರ ರಾಯವಾರಿಗೆ ಸುಸ್ವಾಗತ. ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಇಷ್ಟ ಅಲ್ಲ? ಇರಬಹುದು. ಇರಬಹುದೇನೋ? ಇದೆ. ಯಾರಲ್ಲಿ ನರ್ತಕಿಯರ ಪರ ಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಶಾಪ ವಿದ್ಯೆಯ ಬಲ್ಲ ಕನ್ನಡ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ರೇಪು ಭಯಂಕರ ರೂಪ ಮನೋಹರ ಶಾಪ ವಿದ್ಯೆಯ ಬಲ್ಲ ಕನ್ನಡ ಪರಮಾತ್ಮ ಶಾಪ ವಿದ್ಯೆಯ ಬಲ್ಲ ಕನ್ನಡ ಪರಮಾತ್ಮ ಸೋದರ ಮಾವನ ಚತುರ ಗೌರವೇಶ್ವರ ಸೋದರ ಮಾವನ ಇದದಿ ಚತುರ 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 ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಬಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಮಲ್ಲರ ಮಲ್ಲ ಎಲ್ಲವ 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 ಎಲ್ಲ
ಎಲ್ಲವ 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 ಬಲ್ಲವ 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 ಈ ಜಗ ಒಳ್ಳೆಯ ಬಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಕುರುಪರಾಜೇಶ್ವರ ಕುರುವಂತ ಕುಲ ತಿಲಕ ಮಗುಡೇಶ್ವರ ವೇರ ಕುರುವಂತ ಕುಲ ತಿಲಕ ಮಗುಡೇಶ್ವರ ವೇರ ಕರುಣಾಳು ಕುರುಪರಾಜೇಶ್ವರ ಕೊಳಲನಾದದಿ ಜಗವನೆ ಮರುಳುಗೊಳಿಪ ಹರೇ ಹರೇ ಶ್ರೀ ಹರೇ ಕೃಷ್ಣ
ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರೆ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವನಿಗೆ ಸಾಡಿ ಯಾರಿ ಹರಿಲೆ ಇವನಿಗೆ ಸಾಡಿ ಯಾರಿ ಹರಿಲೆ ಇವನಿಗೆ ಸಾಡಿ ಯಾರಿ ಹರಿಲೆ ಕರುಣಾಳು ಕುರುಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಬೇರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಬೇರ ಕರುಣಾಳು ಕುರುಪೂಪ ರಾಜೇಶ್ವರ 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 ಭಲೆ ಭಲೆ ನರ್ತಕಿಯರು ಮುರಹರಿ, ತಾವು ದ್ವಾರಕೆಯಿಂದ ಈ ಹಸ್ತಿನಾವತಿ ರಾಜ್ಯಸಭೆಗೆ ಬಂದಿರುವಂತಹ ಸಮಾಚಾರವನ್ನು ಈ ಸಭೆಗೆ ಹರಕಬಹುದಲ್ಲ? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಇಲ್ಲಿ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜಕಾರಣಿ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿದೆ. ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ತಾವುಗಳು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಹಾಗೆ ನೀವು ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲರೂ ನೀವೇ ಕಾರಣರಾಗುವಿರಿ. ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಪಾತದಿಂದ ಮಾತೃಮೂರ್ತಿಯನ್ನು ತೊಯ್ಯುವಿರೋ, ಇವೆರಡರಲ್ಲಿ ಒಂದು ಈ ದಿನ ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ವಾಗ್ದಾನದಂತೆ ಅಜ್ಞಾತವಾಸ ವನವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರು. ಇನ್ನು ನಿಮ್ಮ ವಾಗ್ದಾನವೊಂದುಳಿದಿರುವುದು. ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ ವೈರವವನ್ನು ಮರೆತು ನಿಮ್ಮೊಡನೆ ಬೆರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದ್ಯೂತ ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ನಿಮ್ಮೊಡನೆ ಬೆರೆಯಲು ಸಿದ್ಧರಿದ್ದಾರೆ. ಇಂಥ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಗುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ಭರತ ಭೂಮಿಗೆ ಸ್ವತಂತ್ರರಾರೋ, ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ಧರ್ಮ? ಕಪಟ ಮೋಸ ವಂಚನೆ ಅಟ್ಟಹಾಸ, ಅರಸು ಕುಲ ಧರ್ಮ ರಚಿಸಿದೆ ಮಹಾರಾಜ. ಧರಣಿಯ ಆಳಿದವರೆಲ್ಲ ಮರಳಿ ಬರರೋ, ಧರಣಿಯ ಆಳಿದವರೆಲ್ಲ ಮರಳಿ ಬರರೋ. ಸಂಧಿಬೇಳಲು ಬಂದ ರಾಯಭಾರಿಯುಗ, ಅರಸು ಕುಲವಂಶ ವಿನಾಂತಕಾರಿ ಅಲ್ಲವಯ್ಯ. ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ.
ನನ್ನ ಈ ಸಂದೇಶದೊಡನೆ ಅವರ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದಿನ ವಿಚಾರ ಕರ್ತವ್ಯ ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಸೇರಿದ್ದು. ಧೃತರಾಷ್ಟ್ರ ನಂದನರೇ, ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮನನ್ನು ನಿರೂಪಿಸಿದಂತಹ ರಾಜ್ಯ ಕಾರ್ಯದ ಸಂದೇಶವನ್ನು ನೀವೆಲ್ಲರೂ ಕೇಳಿದ್ರಲ್ಲದೆ, ಇನ್ನು ಮುಂದೆ ಅದರಂತೆ ನಡೆಯುವುದೆಂದು ನನ್ನ ನಂಬಿಕೆ.
ದುರ್ಯೋಧನ, ಪಾಂಡವರೇನು ಹಣ್ಣರಲ್ಲವಲ್ಲ, ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅವರಿಗೆ ನ್ಯಾಯವಾಗಿ ಬರಬೇಕಾದಂಥ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ಕುಮಾರ. ಇದರಿಂದ ನಿನಗೂ ನಿನ್ನ ಹಿತೈಷಿಗಳಾದ ನಮಗೂ ಶ್ರೇಷ್ಠರವಲ್ಲವೇ ಕುಮಾರ? ಕೊಟ್ಟು ಅವರು ಸಹಕರಿಸು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು ಮಾತನಾಡುತ್ತಿರು? ಓ ದಾಸಿ ಪುತ್ರ ವಿದುರ, ಏನು ಹೇಳಿದೆ? ಏನು ನಿನ್ನ ಅರಣ್ಯರೋಧನ? ನಡೆಯಲಿ. ನನ್ನ ರೋದನವು ನಿನಗೆ ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪಯೋಗ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಪಿತಾಮಹ ಭೀಷ್ಮರು, ಶ್ರೀಕೃಷ್ಣ ಪರಮಾತ್ಮನು ಅವರಿಬ್ಬರು ಹೇಳುವುದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು, ನಿನಗಿಚ್ಚೆಯಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡು, ಇದೇ ನನ್ನ ಅಭಿಮತ. ಈ ನೀತಿಯನ್ನು ಆ ಪಾಂಡವರಿಗಲ್ಲೇ ಹೇಳಲಿಕ್ಕೆ ನಿನಗಾಗಲಿ ಕೃಷ್ಣನಿಗಾಗಲಿ ನಮ್ಮ ಮೇಲೆ ದೋಷವು ಕಂಡು ಬಂದಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದನ್ನು ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಪುರುಷಾಗನೆಯಿಂದಲೇ ಮುಗಿಸಿದೆ. ನಿನ್ನ ಮುರುಳು ಮಾತಿಗೆ ಒಳಂಬಡುವ ಬುದ್ಧಿಯೇನು ಈ ದುರ್ಯೋಧನಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಶಯದ ದುರಹಂಕಾರದ ದುರಾಭಿಮಾನ. ವಿಚಾರ ಮಾಡಿಕೋ ರವೇಶ್ವರ. ಅದನ್ನು ನಾನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಸೆದ, ದುರಾಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಆಗಲ್ಲ ಕೇಳು. ಈ ಕೌರವೇಶ್ವರನ ಸದೆ ಪಡಿಬೇಕೆಂದರೆ ಆ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನು ವಧಿಸಬೇಕೆಂದರಲ್ಲವೇ ಅದು ದುರಾಂಕಾರ. ಅಭಿಮಾನದ ಶೂನ್ಯತೆಯಿಂದ ನಿನ್ನಂತ ಕಪಟ ಸ್ನೇಹವನ್ನು ಪಡೆದಿದ್ದರಲ್ಲವೇ ಆ ನಿನ್ನ ಪಾಂಡವರು, ಅದು ದುಸ್ಸಾವಾಸ. ದುರ್ಯೋಧನ ದುಸ್ಸಾಹಸವನ್ನು ಪುಡಿಗೈದು ಭರತ ಖಂಡದಲ್ಲಿ ನಿಮ್ಮ ಧ್ವಜಾಪದಕ್ಕೆ ಆರಿಸಬೇಕೆಂದರಲ್ಲವೇ ಅದು ದುರಾಸೆಯ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನಿಲ್ಲ ಕೃಷ್ಣ, ನೀವ್ಯಾರೇ ಏನು ಹೇಳಿದರು ಈ
ಸಹಿಸದು ಸಹಿಸಲಾಗದು. ಒಮ್ಮನೆ ಕಂಠಚೋದದಿಂದ ಪ್ರಯೋಜನವಿಲ್ಲ ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗೋದಿಲ್ಲ ಕೃಷ್ಣ, ಶಾಂತವಾಗೋದಿಲ್ಲ. ಏಳಿ ಪಾಂಡವರೇ ಕೂಡಿ ಬಾಳುವುದು ಬೇಡ ಬೇಡ ಬಲವೇತನವು. ಏಳಿ ಪಾಂಡವರೇ ಕೂಡಿ ಬಾಳುವುದು ಬೇಡ ಬೇಡ ಬಲವೇತನವು. ಬೇಡ ಬೇಡ ಬಲವೇತನವು, ಬೇಡ ಬೇಡ ಬಲವೇತನವು. ಕೃಷ್ಣ ನಾಡು ದೊರೆಯದೆ ಕಾಡುಗೋಗಲಿ. ಕೃಷ್ಣ ನಾಡು ದೊರೆಯದೆ ಕಾಡುಗೋಗಲಿ. ರಾಜ್ಯವನ್ನು ಹೆಚ್ಚು ಮೆರೆಯುವ ದುಷ್ಟ ಪಾಂಡವ ಮೆಟ್ಟಿ ನಿಲ್ಲಿಸುವೆ ಗಜವನಗೆ. ಮೆಟ್ಟಿ ನಿಲ್ಲಿಸುವೆ ಗಜವನಗೆ. ಮೆಟ್ಟಿ ನಿಲ್ಲಿಸುವೆ ಗಜವನಗೆ. ಹೇಳಿ ಪಾಂಡವರೇ ಕೂಡಿ ಬಾಳು ಬೇಡ ಬೇಡ ಬಲವೇತನವು. ಬೇಡ ಬೇಡ ಬಲವೇತನವು. ಬೇಡ ಬೇಡ ಬಲವೇತನವು. ಕೃಷ್ಣ ಆ ಪಾಂಡವರ ಸೈನ್ಯ ಸಮೂಹವನ್ನು ಅಳಿಸಿ ಬಿಡಬಲ್ಲ ಗಂಡುಗಳಿಗಳು ನಾವು. ಕುಂಡ ಭೀಮನ ರುಂಡವನ್ನು ಚಂಡಾಡಲು ಈ ದುಶ್ಯಾಸನ ಸದಾ ಇರುವನು. ಹೋಗ ಕೃಷ್ಣ, ಸಮರವೇ ಸಿದ್ಧ. ಸೈಂಧವ, ಇದಕ್ಕೆ ನಿನ್ನ ಅಭಿಮತ? ಕೃಷ್ಣ, ನನ್ನ ಅಭಿಮತ ದುರಾಧೀರನ ಪರಿಪರಿಸದಲ್ಲಿ ತರದಿರಬೇಡ. ದುರಾಧೀರನ ಕೃಷ್ಣ ದುರೊಳಗೆ ತಿರುಗಿರನೆ ತಿರುಗಿರುವೆ. ದುರೊಳಗೆ ತಿರುಗಿರನೆ ತಿರುಗಿರುವೆ. ಪಡ ಪಡ ಹದ ಮರ ಒಡದ ಪಡ ಪಡ ಹದ ಮರ ಒಡದಂದು ಬಗೆವೆ. ದುರಾಧೀರನ ಪಡ ಪಡ ಹದ ಮರ ಒಡದಂದು ಬಗೆವೆ. ದುರಾಧೀರನ ಕೃಷ್ಣ, ಇದು ರಾಜ್ಯ. ರಾಮಣಿಯರ ರತಿಕಿಡೆ ನೃತ್ಯ, ಹಳ್ಳಿ ಗಾತಿಯರ ಹಾಲು ಮೊಸರಿನ ಮಡಕೆ ನೃತ್ಯ. ಮುದ್ದೆ ಮುದ್ದೆ ಬೆಣ್ಣೆಯನ್ನು ಕದ್ದು ತಿಂದು ಮಧ್ಯೆ ಮುದ್ದಾಡಿದಿಂತಲ್ಲ ಇದು ಯುದ್ಧ. ಈ ಯುದ್ಧದಲ್ಲಿ ನಿನಗೆ ಮರಣವೇ ಸಿದ್ಧ. ಕರ್ಣ, ಇದಕ್ಕೆ ನಿನ್ನ ಅಭಿಮತ? ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆಯೂ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನವು ಎಂದಿಗೂ ರುಚಿಸದು. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳು. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿ ಕರೆಂದೆನಿಸಿ ದುರುಳ ಪಾರ್ಥನ ಶಿರವ. ದುರುಳ ಪಾರ್ಥನ ಶಿರವ ಹರಿಪತನಕ ಅಂಗಾಧಿಪಗೆ ರಾಜೇಂದ್ರ, ಯುದ್ಧದ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ಆದರೆ ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ ಎಂದು ನನ್ನ ಮನಸ್ಸು ಸಾರಿ ಸಾರಿ ಹೇಳುತ್ತಿರುವುದು. ಕರ್ಣ, ನೀನೂ ಸಹ ಅವರಂತೆ ಮಾತನಾಡುತ್ತಿರಲಿಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಕ್ಷತ್ರಿಯ ಸಂಕುಲವನ್ನೇ ನಾಶ ಮಾಡುತ್ತಿರಲಿಲ್ಲ. ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮ? ಆ ನಿನ್ನ ಪ್ರಾಣ ಮಿತ್ರ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿಲ್ಲವೇ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗೆ ನನ್ನ ತನುಮನಧನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಇಷ್ಟವೇನು? ಯದುಪತಿ,
ಈ ನಿನ್ನ ಕೃತ್ರಿಮ ಸಂಧಾನವು ಖಂಡಿತವಾಗಿಯೂ ಒಪ್ಪಲಾಗದು, ಒಪ್ಪಲಾರವು, ಒಪ್ಪುವುದಿಲ್ಲ. ಬಲೆ ಬಲೆ ಅಂಗಾಲ್ಪ ಕರ್ಣ, ನಿನ್ನ ಈ ಕಠಿಣ ನುಡಿಗಳಿಂದ ಯಾದವಾಜ್ಞ ಕಂಠವೇ ಬಿಗಿದಂತಾಯಿತು. ಬೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನಿಸಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು. ಭಾರತ ಭೂಮಿ ಜಯಿಸಿ ದುರಾಶಾ, ಭಾರತ ಭೂಮಿ ಜಯಿಸಿ ದುರಾಶಾ, ಸಾಮಾನ್ಯ ಶೌರ್ಯ ಸಾಹಸ ವೀರಾದ ಶುಭ ಸಹೋದರ ನಿರಾಕರಿಸಿದರೆ. ಭಾರತ ಭೂಮಿ ಜಯಿಸಿ ದುರಾಶಾ, ಜಯಿಸಿ ದುರಾಶಾ. ಪಡೆ ಆಗಿರು ವೀರ, ದರೆಯ ನೆತ್ತಿ ಜಾತಿ ಪಡೆ ಆಗಿರು ವೀರ. ಭೈರವನೇ ಕೈಗಳೆಯ ತಾಳೆ, ಭೈರವನೇ ಕೈಗಳೆಯ ತಾಳೆ. ಬಾಳೆ ಬಲು ಧರ್ಮ ನಿರುತ ತರುಣ ಚರಿತ ಕರುಳ ಭರಿತ ಹೊರಗೊಳಗಿದರೆ. ಭಾರತ ಭೂಮಿ ಜಯಿಸಿ ದುರಾಶಾ, ಸಾಮಾನ್ಯ ಶೌರ್ಯ ಸಾಹಸಕ್ಕೆ ವಿರಾಜಿಸುವ ಸಹೋದರ ನಿರಾಕರಿಸಿದರೆ. ಭಾರತ ಭೂಮಿ ಜಯಿಸಿ ದುರಾಶಾ, ಜಯಿಸಿ ದುರಾಶಾ. ದುರ್ಯೋಧನ, ನಿನ್ನಬ್ಬರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ತೃಪ್ತಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕ್ಷತ್ರಿಯ ಕುಲವನ್ನೇ ಏಕೆ ನಾಶ ಮಾಡುವೆ? ಪಾಂಡವರು ನಿನ್ನ ಸಹೋದರರಲ್ಲವೇ? ನಿನ್ನ ತಂದೆಯನ್ನು ಪ್ರಭುತ್ವವನ್ನು ಅಂಗೀಕರಿಸಿದವರಲ್ಲವೇ? ನಿನ್ನನ್ನು ಯುವರಾಜನೆಂದು ಸನ್ಮಾನಿಸಿದವರಲ್ಲವೇ? ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಮಮತೆಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಯೋಚಿಸು ದುರ್ಯೋಧನ, ಇದು ಅತ್ಯಂತ ಮಹತ್ಕರವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿಲಿನಲ್ಲಿ ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನಂತರೊಡನೆ ಸೇರಿ ಸಮಾನ ಭಾವದಿಂದ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಮಾನವ ಲೋಕವೂ ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದೆ ಹೋದರೂ ಸರಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪದಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರೇನು. ಭಿಕ್ಷೆ ಪ್ರದಾನ ಮಾಡಿಕೊರವೇಶ್ವರ. ಇದರಲ್ಲಿ ನನ್ನ ಅಪರಾಧ ಏನು ಎದುರಾಜ? ಪಾಂಡವರು ಜೂಜಾಡಿ ಸಮಸ್ತ ಸಂಪತ್ತನ್ನು ಕಳೆದುಕೊಂಡಿತ್ತು ನನ್ನ ತಪ್ಪೇ. ಸತ್ಯ ಪರಿಪಾಲನೆಯಾಗಿ ವನವಾಸ ಮಾಡಿತ್ತು ಅಧರ್ಮದ ಕಾರ್ಯವೋ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯ ಮಾಡುವುದು ಈ ದುರ್ಯೋಧನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರ ಧರ್ಮವಿವುದೇ ಏರಿ ಪಾಂಡವರಲ್ಲಿ ಇಷ್ಟ ಶಾಸ್ತ್ರ ಧರ್ಮವಿವುದೇ ಏರಿ ಪಾಂಡವರಲ್ಲಿ ರೂಢಿಯವರ ಎಂದು ಜ್ಯೇಷ್ಠರಿ ಪರ ಮೂಢತನವಿದಲ್ಲದೆ ಈ ಸಂಧಿಯ ಬಯಕೆ, ಮೂಢತನವಿದಲ್ಲದೆ ಈ ಸಂಧಿಯ ಬಯಕೆ ಅರಿತು ನೀರಿದಲ್ಲವ. ಅರಿತು ನೀರಿದಲ್ಲವ ಜಾತಿ ಮೂಡಿತೆಯ ಮುಕುಂದ.
ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ, ಧರ್ಮ ಬೇರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯ ಮಾಡುವುದು ಅವರಿಂದ ಆಗದು. ಯುದ್ಧದ ಭಯವನ್ನು ತೋರಿಯ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಅದು ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ಏನದು? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ, ಅನಂತ. ರಾಜಶಿವ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದಿಂದ ಕೆಳಗೆ ಮರೆತೆಯಾ? ತುಂಬಿದ ರಾಜಸಭೆಯಲ್ಲಿ ಸಹೋದರರ ಪತ್ನಿಯನ್ನು ಸೆಳೆತಂದು ನೀನು ಮಾಡಿದ ಅವ್ಯಾಚ ಅಪರಾಧಗಳು ಅನಂತ ಕಾಲವು ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದು. ಸತ್ಯಶೀಲರು ನ್ಯಾಯವಂತರೂ ಆದ ಪಾಂಡವರಲ್ಲಿ ನೀನು ಜನನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿದೆ. ವಾರಣಾರದ ಅರಗಿನ ಮನೆ, ಏಕಚಕ್ರದ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧನ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಈ ಗುರು ಹಿರಿಯರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತರಾಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದ ಈ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚಿದ ವೀರ ಕಟ್ಟಾಳು ಕೌರವೇಶ್ವರನನ್ನು ಕ್ಯಾಣಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ. ಆ ಪಾಂಡವರ ಸುದ್ದಿ ಪಾಂಚಾಲಿ ಅಂದೇನು ತೊಟ್ಟೆನ ಛಲವನ್ನು ಭೂತಪೇದರ ಒಡೆಯನಾದ ಭೂತ ಕಲಿವಂಶದಿಂದ ನಿರ್ಮಿತ ಆದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿದಲ್ಲಿ ಹಸ್ತಿನಾವತಿಯ ರಕ್ತೇಶ್ವರಾದ ರಾರು ಮಾತಾಡದ ಮಣ್ಣಿಡಿದು ಮಣ್ಣಾಗಿ ಓದುತ್ತದೆ. ಛಲವನ್ನು ಬಿಡೆ, ಛಲವನ್ನು ಕೊಡೆ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ, ವೀರರ ಆಸ್ಥಾನದಲ್ಲಿ, ವೀರರತಿಕರ ಘೋಷಣೆಯಲ್ಲಿ. ಸಂಧಾನ ಎಂದಿಗೂ ರಾಜ್ಯ ದೊರಕದು ಕೃಷ್ಣ. ಛಲ ತೊಟ್ಟು ಮಾಡುವೆನ ಯುದ್ಧ. ರಕ್ತಗಳೆಯಾಗಿ ಸತ್ತರೆ ಆ ಯುದ್ಧ, ಬದುಕಿದರೆ ಸಾಮ್ರಾಜ್ಯ. ಇದೇ ನನ್ನ ಕಟ್ಟ ಹೋಗು, ಸಂಗ್ರಾಮ ಸರ್ಕಾರಿಗೆ ಸಿದ್ಧಪಡಿಸುವಂತೆ ಆ ಪಾಂಡವರಿಗೆ ತಿಳಿಸಿಬಿಡು. ಕೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ನೀನೆಷ್ಟು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡುನಂತರರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದೆಯನ್ನು ತದೇಕ ಚಿತ್ರರಾಗಿ ಕೇಳುತ್ತಿರುವಿರಿ ನೋಡಿದ್ಯಾ? ಸಮಯವು ದೊರಕಿದರೆ ಇವರೆಂತ ದ್ರೋಹ ಚಿಂತಕ್ಕೂ ಎದುರುತಕ್ಕಂಥವರಲ್ಲ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯೋಣ.
ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಅಥವಾ ಪುನಃ ಅದೇ ಮಾತು, ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಅಥವಾ ಜಗತ್ತೆಲ್ಲವೂ ಪ್ರತಿಭಟಿಸಾಗಿ ಈ ದುರ್ಯೋಧನ ಧರ್ಮಚಿತನಾಗುವುದಿಲ್ಲ. ಮಾತನ್ನು ಆಲಿಸುವಂತ ಶಕ್ತಿಯುನ್ನಳಿಲ್ಲವೇ? ಕೃಷ್ಣನು ಹೇಳಿದಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆದರಿಸು, ಅವರನ್ನು ಸಮಾನ ಭಾವದಿಂದ ನೋಡು ಕಂದ. ಅಮ್ಮ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ, ವೀರರ ಆಸ್ಥಾನದಲ್ಲಿ, ವೀರರತಿಕರ ಘೋಷಣೆಯಲ್ಲಿ. ಸಂಧಾನಕ್ಕೆ ಎಂದಿಗೂ ರಾಜ್ಯ ದೊರಕದು ಅಮ್ಮ. ಕುಮಾರ, ಇನ್ನು ನನಗೆ ಸಮಯ ಇಲ್ಲ, ಹೊರಡುವೆನು. ಸಮಯವಿಲ್ಲ, ಸಮಯವಿಲ್ಲ. ಅಧರ್ಮದ ಸುರೆಯಿಂದ ಉನ್ನತನಾದವನಿಗೆ ಸಮಯ ಎಲ್ಲಿರುವುದು ಕುಮಾರ? ನೀನು ನಾಶವಾಗು, ನಿನ್ನ ಸಂಗಡ ಇಡೀ ಕುರುವಂಶವೇ ನಾಶವಾಗುವುದು. ಆ ಈಶ್ವರ, ಈ ಗಾಂಧಾರಿ ಲಲಾಟದಲ್ಲಿ ಎಂತಹ ಕರುಣಜನಕ ಕಥೆಯನ್ನು ಬರೆದೆಯೋ. ವಿದುರ, ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಹೇಗೆ ವಿದುರ? ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಯತ್ನಿಸುತ್ತಿರುವರು ಪರಮಾತ್ಮ. ನನ್ನನ್ನು ಬಂಧಿಸುವುದೇ? ಅದು ದೂತನಾಗಿ ಬಂದ ನನ್ನನ್ನು ಬಂಧಿಸುವುದೇ? ಅದು ರಾಜನೀತಿಗೆ ವಿರುದ್ಧ. ವಾಸುದೇವ್, ಇದು ನಿನ್ನ ಕರಚಳದಲ್ಲಿ ಕೈ ಮುಗಿಯುತ್ತದೆ.
ಏನು? ಒಬ್ಬ ಬಲಹೀನನಾದ ದುರ್ಯೋಧನನಿಗೆ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡಿದೆ. ಅದು ಎಂದಿಗೂ ಅಗತ್ಯಕ್ಕೆ ತಕ್ಕ ಮಾತಲ್ಲ. ರಾಜಮಹೇಶಿ, ಈ ಚಕ್ರದಲ್ಲಿ ಎಷ್ಟು ಕೋಟಿ ಅಂಶರುವೆಂದು ನೀನು ಬಲ್ಲೆಯ? ಇದರಿಂದ ಒಂದಂಶ ಹೊರಟರೆ ಸಾಕು, ಪ್ರಪಂಚದಲ್ಲಿ ಪ್ರಳಯಗಳೇ ಪ್ರಾರಂಭವಾಗುವು. ಗ್ರಹ ತಾರೆಗಳು ಮಕ್ಕಳ ತಿರುಗಲಿನಂತೆ ತಿರುಗಾಡುವವು. ದುರ್ಯೋಧನತರ ಕೋಟ್ಯಾಂತ ದುರ್ಯೋಧನರು ಗತ ಪ್ರಾಣರಾಗಿ ಮಕ್ಕಳಂತೆ ಮಣ್ಣಲ್ಲಿ ಹೊರಡಾಡುವರು. ಇಂತಹ ಬಲಹೀನನಿಗೆ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡಲೆ? ಅದು ಇಂದಿಗೂ ಅಗತ್ಯಕ್ಕೆ ತಕ್ಕ ಮಾತಲ್ಲ. ವಾಸುದೇವ, ದಾನವ ವಿಜಯ ಶತ್ರುಗಳೇ ಭಯವೇ ಪರಮಾತ್ಮ. ಇಲ್ಲ ಪರಮಾತ್ಮ, ಇದು ನಿನ್ನ ಪಾದ ಮುಟ್ಟಿ ನಮಸ್ಕರಿಸಿ ಕೇಳುವುದು. ಭಕ್ತಳಾದ ನನ್ನ ಮೊರೆಯನ್ನು ಆಲಿಸುವುದು ನಿನ್ನ ಕರ್ತವ್ಯವಲ್ಲವೇ? ಈಗಲೇ ಈ ರಾಜ್ಯಸಭೆಯಿಂದ ಹೊರಟು ಹೋಗು. ಒಂದು ಕ್ಷಣವೂ ನಿಲ್ಲಬೇಡ ಪರಮಾತ್ಮ, ಒಂದು ಕ್ಷಣವೂ ನಿಲ್ಲಬೇಡ. ರಾಜಮಹೇಶಿ, ಈ ದಿನ ನಾನು ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಹೊರಡುವೆನು. ಆದರೆ ದುರ್ಯೋಧನಿಗೆ ಎದುರಿಯಲ್ಲ. ಆಸೆಯಿಂದ ಬಂದ ನಾನು ನಿರಾಸೆಯಿಂದ ಹಿಂದಿರುಗುವೆನು.
ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ತಿರಸ್ಕರಿಸಿದ ಸಂದೇಶವನ್ನು ನಿರಾಕರಿಸು ಕಳಂಕ ಸ್ವರೂಪನೇ. ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದು ತಾವು ತಾನೇ ನಿರ್ಧರಿಸಬೇಕು. ಇದರ ಬಗ್ಗೆ ಯಾರು ನಿರ್ಧರಿಸಬೇಕಾಗಿಲ್ಲ. ಆಗಲೇ ಒಂದು ಸೂಚನೆಯನ್ನು ಇಟ್ಟಿದ್ದೇನೆ. ಯಾರಿಗೋ? ಇನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ನಮ್ಮ ಶಕುನಿ ಮಹನವರು ಆಗ್ಲೇ ನನಗೆ ಆಜ್ಞೆ ಮಾಡಿದ್ದಾರೆ. ಸಹೋದರ ಅಗ್ರಜ, ಕೃಷ್ಣನನ್ನು ಬಂಧಿಸು. ನಿಲ್ಲು ಕುಮಾರ, ಕೃಷ್ಣನನ್ನು ಬಂಧಿಸಲು ನಿನ್ನ ಸಾಧ್ಯವೇ ಕಂದ? ಯಾರನ್ನು ಬಂಧಿಸಿರೋ ಮಂದಮತಿಗಳ? ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸುವೆನು. ಅದು ನಿಮ್ಮಿಂದೆಂದಿಗೂ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸುವಿರಾ? ಅದು ನಿಮ್ಮಿಂದೆಂದಿಗೂ ಸಾಧ್ಯವಿಲ್ಲ. ದುಶ್ಯಾಸನ, ಭದ್ರವಾಗಿ ಕಟ್ಟಿ ಹಾಕಿಕೋ ಕರ್ಣ. ಇದೋ ಇದೋ ಇಲ್ಲಿ, ಇದೋ ಇದೋ ಇಲ್ಲಿ, ಇದೋ ಇದೋ ಇಲ್ಲಿ, ಇದೋ ಇದೋ ಇಲ್ಲಿ. ಅಣ್ಣ, ಇಲ್ಲೂ ಕೃಷ್ಣನು, ಅಲ್ಲೂ ಕೃಷ್ಣನು, ಎಲ್ಲೆಲ್ಲೂ ಕೃಷ್ಣನು. ಯಾರೆಲ್ಲ ಬಂಧಿಸಿಲ್ಲ ಅಣ್ಣ? ಅಡೇ ಸಹೋದರ, ಇನ್ನೊಂದು ಸಾರಿ ನಮ್ಮ ಕೈಗೆ ಸಿಕ್ಕಿ ಬಿದ್ದಿರುವನು.